ಭಗವಂತ, ಭದ್ರವಾಗಿಟ್ಟಿದ್ದ ಸರ್ಟಿಫಿಕೇಟ್ ಕಾಣಿಸ್ತಿಲ್ವಲ್ಲ ಇವಾಗ. ಏನಿ ಪರೀಕ್ಷೆ? ಶ್ರೀಕರಿಗೆ ಹಳೇದ್ ನೆನ್ಪಿಲ್ದೇ ಇರೋದ್ರಿಂದ ಈ ಸಮಯದಲ್ಲಿ ಈ ಸರ್ಟಿಫಿಕೇಟ್ ನಿನ್ನ ಹತ್ರ ಇರೋದು ಒಳ್ಳೇದಲ್ಲ. ನಾನು ನನ್ನ ಹತ್ರ ಇಟ್ಕೋತೀನಿ. ಸರಿ ಅಕ್ಕ, ಸರಿ. ಅವಳ ಮನೇಲಿ ಸೇಫ್ ಆಗಿಡಕ್ಕಾಗಲ್ಲ ಅಂತ ನನಗೆ ಕೊಟ್ಲು. ಇವಾಗ ನಾನು ಕಳ್ದಿದ್ದೀನಿ ಅಂತ ಗೊತ್ತಾದ್ರೆ ಅವಳು ತಡ್ಕೊಳ್ಳೋದಿಲ್ಲ. ನನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡು ತಂದೆ. ಹೇಳಿ ಅಮ್ಮ. ನನ್ನ ಶತ್ರು ಒಬ್ಳಿದಾಳೆ. ನಾಳೆ ಪೂಜೆ ಹತ್ರ ಬರ್ತಾಳೆ. ಹೇಗಾದ್ರೂ ಅಮ್ಮನವರಿಗೆ ನೈವೇದ್ಯ ಸಮರ್ಪಿಸ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದಾಳೆ. ಅವಳು ಸಮರ್ಪಿಸಬಾರ್ದು. ಅದಕ್ಕೆ ನಿನ್ ಸಹಾಯ ಬೇಕು. ನನ್ನ ನಾಟಿ ಮದ್ದಿಂದ ಹೊಟ್ಟೆಲಿರೋ ಪಿಂಡನ ಕೂಡ ಕರಗಿಸಿದೀನಿ. ಏನ್ ಮಾಡು ಅಂತಿರೋ ಹೇಳಿ. ನೀನ್ ಏನ್ ಮಾಡ್ಬೇಕು ಅಂದ್ರೆ, ಇದು ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಅಷ್ಟೇ ಅಲ್ವಾ? ಮಾಡ್ಬಿಡ್ತೀನಮ್ಮ. ನನ್ಗದು ತುಂಬಾ ಸುಲಭವಾದ ಕೆಲ್ಸ. ಅವಳನ್ನ ನಾನು ಹೇಗ್ ಗುರ್ತಿಡಿಬೇಕು? ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ನನ್ ಕಡೆಯವರು ನಿನ್ನ ಬಂದು ಭೇಟಿ ಮಾಡ್ತಾರೆ. ಸರಿ ಅಮ್ಮ. ಭಕ್ತರೆಲ್ಲರಿಗೂ ಅಮ್ಮವರ ಆಶೀರ್ವಾದ ಸಿಗಬೇಕು ಅಂತ ಕೋರಿಕೊಳ್ಳುತ್ತಿರೋ ಕಮಿಟಿ ಸದಸ್ಯರು ತುಂಬಾ ಕಾಮಿಡಿ ಆಗಿದೆ. ಯಾಕೆ ಹಾಗಂತಿದೀಯಾ? ಇದನ್ನೆಲ್ಲ ಅಮ್ಮವ್ರ ಮುಂದೆ ಇಟ್ಟು ಇಷ್ಟೇ ಬಂದ ಕೋರಿಕೆ ಕೇಳಿದ್ರೆ ಅಮ್ಮವ್ರು ತೀರ್ಸ್ಬಿಡ್ತಾರಾ? ಅನ್ಕೊಂಡಿದ್ದೆಲ್ಲ ನಡೆದು ಹೋಗುತ್ತಾ? ಮಾಮಿತಾ, ಹಾಗನ್ಬೇಡ. ಕಣ್ಣು ಕಾಲು ಹೋಗುತ್ತೆ. ಅಮ್ಮನವ್ರ ಮಹಿಮೆ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಇವನಿಗೆ ದೆವ್ವಕ್ಕೂ ದೈವಕ್ಕೂ ಮಧ್ಯೆ ಇರೋ ವ್ಯತ್ಯಾಸ ಕೂಡ ಗೊತ್ತಿಲ್ಲ. ನಮಗ್ ಟಾರ್ಚರ್ ಕೊಡೋದ್ರ ಬಗ್ಗೆ ಮಾತ್ರ ಚೆನ್ನಾಗಿ ಗೊತ್ತು. ಎಲ್ಲರಿಗೂ ಎಲ್ಲ ಗೊತ್ತಿರಬೇಕು ಅನ್ನೋ ರೂಲ್ಸ್ ಏನಿದೆಯಕ್ಕ? ಕೆಲವರು ಕೆಲವು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹೌದೌದು. ಈ ಮಧ್ಯೆ ನಿನ್ ಜೊತೆ ನಮಗೆ ತುಂಬಾ ಅನುಭವ ಆಗಿದೆ ಅಲ್ವಾ? ಗೊತ್ತಾಗ್ತಿದೆ ಬಿಡು. ಒಂದ್ ಮಾತು ಹೇಳ, ನೀನು ಹೇಳೋದಕ್ಕೆ ನಾವು ಕೇಳೋದಕ್ಕೆ ತಾನೇ ಇರೋದು. ಹೀಗೆ ಆಗಾಗ ನನ್ನ ಮೇಲೆ ಪಂಚ್ ಡೈಲಾಗ್ ಹೇಳ್ತಿರ್ಬೇಡ ಬಾಬಾ. ನನಗೆ ಉರಿಯುತ್ತೆ, ಆಮೇಲೆ ನಿನಗೆ ಶಿಕ್ಷೆ ಆಗತ್ತೆ. ಸರಿ ಬಿಡು, ಮೊದಲು ಆ ಮಾತೇನು ಅಂತ ಹೇಳು. ಏನಿಲ್ಲ ಬಾಬಾ, ಗಂಡ ಹೆಂಡತಿಯಲ್ಲಿ ಒಬ್ರು ಬೆಂಕಿ ಆದ್ರೆ ಇನ್ನೊಬ್ರು ನೀರು, ಒಬ್ಬೊಬ್ರು ಹಸು ಆದ್ರೆ ಒಬ್ಬೊಬ್ರು ಹುಲಿ, ಒಬ್ರದ್ದು ದೇವಗಣ ಆದ್ರೆ ಮತ್ತೊಬ್ರದ್ದು ರಾಕ್ಷಸಗಣ ಅಂತ ಹೇಳ್ತಾರಲ್ವಾ? ಆ ರೀತಿ ನೋಡ್ಕೊಂಡ್ರೆ ನಾನು ರಾವಣ ಬ್ರಹ್ಮನ್ ಹಾಗೆ ಪರಮ ಭಕ್ತ ಅಲ್ದೇ ಇದ್ರು ನನ್ನ ಹೆಂಡತಿ ಅವನಿ ಪರಮ ಭಕ್ತನೇ ಅಲ್ವಾ? ಲೆವೆಲ್ ಸರಿಯಾಗೋಯ್ತು. ಅವನಿ ನನ್ನ ಕಾಪಾಡ್ತಾಳೆ. ಹೌದು, ನನ್ ಹೆಂಡತಿ ಅಂತಿದ್ಯಾ? ಆಗ್ಲೇ ಏನೋ ಮದ್ವೆ ಆಗಿರೋ ಹಾಗೆ. ಮದುವೆ ಕನ್ಸು ತುಂಬಾನೇ ಚೆನ್ನಾಗಿದೆ ಬಿಡು. ಆದ್ರೆ ಯಾವ ಕ್ಷಣದಲ್ಲಿ ಏನು ಆತಂಕ ಆಗುತ್ತೋ ಯಾರಿಗ್ ಗೊತ್ತು? ನೀವು ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತೀರೋ ನಿಮಗಷ್ಟೇ ಅಪಾಯ. ಅದನ್ನ ನೆನ್ಪಿಟ್ಕೊಳ್ಳಿ. ವಿಕಾಸ್, ಅವನಿ ನಿಹಾರಿಕಾ ಇನ್ನು ದೇವಸ್ಥಾನಕ್ಕೆ ಬಂದಿಲ್ಲ ಯಾಕೆ? ಅಲ್ನೋಡಿ ಬರ್ತಿದ್ದಾರೆ, ಬನ್ನಿ. ನಡೀರಿ. ನೀನ್ ಮಾಡಿರೋ ನೈವೇದ್ಯನ ಅಮ್ಮನವ್ರ ಮುಂದೆ ಸಮರ್ಪಿಸೋದಕ್ಕೆ ಬಿಡಲ್ಲ. ಸಮರ್ಪಿಸಿ ತೋರಿಸ್ತೀನಿ. ಸಮರ್ಪಿಸೋದಕ್ಕಾಗಲ್ಲ ಅಂತ ನಾನ್ ಚಾಲೆಂಜ್ ಮಾಡ್ತಿದ್ದೀನಿ.
ಇದನ್ನ ಸಮರ್ಪಿಸದೇ ಇರೋ ಹಾಗೆ ನೀನೇನೋ ಪ್ಲಾನ್ ಮಾಡೇ ಇರ್ತೀಯ. ನಿನ್ನ ಬಗ್ಗೆ ಯೋಚನೆ ಮಾಡದೇ ಇರೋಕ್ಕಾಗಲ್ಲ. ಅಮ್ಮ ತಾಯಿ, ನಿಹಾರಿಕಾ ಯಾವುದೇ ಕುತಂತ್ರ ಮಾಡಿದ್ರು ಆ ಕುತಂತ್ರದಿಂದ ಕಾಪಾಡೋ ಭಾರ ನಿನ್ನ ಮೇಲೆ ಹಾಕ್ತಾ ಇದ್ದೀನಿ. ನೀನು ನೈವೇದ್ಯ ಸಮರ್ಪಿಸ್ತೀಯ? ಯಾವುದೇ ಪರಿಸ್ಥಿತಿಲೂ ಸಮರ್ಪಿಸೋದಕ್ಕಾಗಲ್ಲ. ಅದಕ್ಕೆ ತಕ್ಕ ಏರ್ಪಾಡನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ನಿಂಗೋಸ್ಕರ ಒಂದು ಸ್ಪೆಷಲ್ ಆಗಿ ರೆಡಿ ಆಗ್ತಾ ಇದೆ. ಎಲ್ಲರ ಜೊತೆ ನಡ್ಕೊಂಡು ಹೋಗ್ದೇನೆ ಹೀಗ್ ಪಕ್ಕಕ್ಕೆ ಯಾಕೆ ಬಂದೆ ನಿಹಾರಿಕಾ? ನಿನ್ನ ಮೆಂಟಾಲಿಟಿಗೆ ನೀನು ಭಕ್ತಿಯಿಂದ ಇದನ್ನೆಲ್ಲ ಎತ್ಕೊಂಡು ಬರ್ತಿದ್ರೆ ಕಾಮಿಡಿ ಅನ್ಸುತ್ತೆ ನಿಹಾರಿಕಾ. ನಿನ್ನಂಥವನು ದೇವಸ್ಥಾನಕ್ಕೆ ಬರ್ಬೋದು, ಆದ್ರೆ ನಾನ್ ನೈವೇದ್ಯ ಎತ್ಕೊಂಡ್ರೆ ತಪ್ಪಾ? ನಿಂದು ಒಳ್ಳೆ ಮೆಂಟಾಲಿಟಿನಾ? ಮೆಂಟಾಲಿಟಿ ಬಗ್ಗೆ ನೀವೇ ಮಾತಾಡ್ಕೋಬೇಕು ಮತ್ತೆ. ನನ್ ಬಗ್ಗೆ ಹೀಯಾಳ್ಸಿ ಮಾತಾಡಿದ್ರೆ ನನಗ್ ಮೈಯೆಲ್ಲ ಉರಿಯತ್ತೆ ಮತ್ತೆ. ಸೇಮ್ ಫೀಲಿಂಗ್. ಅಬ್ಬಬ್ಬಾ, ನಿಲ್ಸಿ. ನಿಮ್ ಜಗಳನ ವೇದವತಿಯವರು ನೋಡಿದ್ರು ಅಂದ್ರೆ ಇಲ್ಲಿಗೆಲ್ಲ ನಿಂತೋಗತ್ತೆ. ಇಷ್ಟಕ್ಕೂ ಪಕ್ಕಕ್ಕೆ ಯಾಕಮ್ಮ ಕರ್ಕೊಂಡು ಬಂದೆ? ಒಂದ್ ವಿಷಯನ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು. ಏನಾದ್ರೂ ಸೀರಿಯಸ್ ಮ್ಯಾಟ್ರಾ? ತುಂಬಾ ಸೀರಿಯಸ್ ಮ್ಯಾಟರ್. ದೇವಸ್ಥಾನದ ಹತ್ರ ಸುಜಾತಾ ಕೂಡ ಬಾ ಅಂತ ಅವನಿ ಅವ್ರ ಅಕ್ಕಂಗೆ ಫೋನ್ ಮಾಡಿ ಹೇಳಿದಾಳೆ. ಈ ಮಹಾನುಭಾವ ಮಾಡಿರೋ ಘನಕಾರ್ಯ ಇದೆಯಲ್ವಾ, ಸುಜಾತಾ ಇಲ್ಲಿ ವಿಕ್ಕಿನ ನೋಡಿದ್ಲು ಅಂದ್ರೆ ದೊಡ್ಡ ರಾಥ ಅಂತಾನೆ. ಸುಜಾತ ಬರ್ಲಿಲ್ಲ ಅಂದ್ರೆ ಎಲ್ಲ ಆರಾಮಾಗಿ ಆಗೋಗುತ್ತೆ, ಇಲ್ಲ ಅಂದ್ರೆ ಜಗಳನೇ ಆಗತ್ತೆ ಅಂತ ಆಯ್ತು. ಅಷ್ಟೇ ಅಲ್ವಾ ಮತ್ತೆ? ಹಾಗಾದ್ರೆ ಇಲ್ಲಿ ದೊಡ್ಡ ಜಗಳ ನಡೆಯುತ್ತೆ ಅಂತಾಯ್ತು. ಇಲ್ಲಿವರೆಗೂ ಯಾವ ಟೆನ್ಷನ್ ಇಲ್ದೇನೆ ಇದ್ದೆ, ಇವಾಗ ಟೆನ್ಷನ್ ಶುರುವಾಗ್ತದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸುಜಾತನಿಂದ ನಿಮ್ಮೆಲ್ಲರಿಗಿಂತ ನನಗೆ ಜಾಸ್ತಿ ಡೇಂಜರ್ ಇರೋದಕ್ಕೆ ಇಂಥ ಫಂಕ್ಷನ್ ಹತ್ರ ಆ ಸುಜಾತ ಖಂಡಿತ ಬರ್ತಾಳೆ ಅಂತ ನಾನು ಮೊದಲೇ ಊಹಿಸಿದ್ದಕ್ಕೆ ನನ್ನ ಪ್ಲಾನ್ ಅಲ್ಲಿ ನಾನಿದ್ದೀನಿ. ಏನಂತ ಪ್ಲಾನ್ ಮಾಡಿರೋದು? ಸುಜಾತ ಇಲ್ಲಿಗೆ ಬರಲ್ಲ. ಅವಳು ಬರ್ದಿದ್ದ ಹಾಗೆ ನಮ್ಮ ಹುಡುಗರನ್ನ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟೊತ್ತಿಗೆ ಅವ್ರ ಮನೆ ಮುಂದೆ ಹೋಗಿ ಕ್ವಾಟ್ಲೆ ಪೂಜೆ ಶುರುವಾಗಿರುತ್ತೆ. ನಾನು ದೇವಸ್ಥಾನದ ಹತ್ರ ಹೋಗಿ ಅವನಿ ಶ್ರೀಕರ್ ಮದ್ವೆ ವಿಷಯನ ಯಾವುದೋ ಒಂದು ರೀತಿಯಲ್ಲಿ ಹೇಳಲೇಬೇಕು. ಏಯ್, ಯಾರದು ಬಾಗ್ಲಾಕಿದ್ದು? ಯಾರಾದ್ರೂ ಬಾಗ್ಲು ತೆಗೀರಿ. ನಾನು ತೆಗಿಯಲ್ಲ. ಏಯ್, ಯಾರ್ ನೀನು? ನಾನು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು, ಬಾಗ್ಲು ತೆಗಿ. ಎಲ್ಲಿಗೂ ಹೋಗೋದಿಕ್ಕೆ ಅವಕಾಶನೇ ಇಲ್ಲ. ನಾನು ತೆಗಿಯಲ್ಲ. ಏಯ್, ಯಾರೋ ನೀನು? ನಾನ್ ಮುಂದೆ ಬಾರೋ. ಬಾಗ್ಲು ಯಾಕೆ ಹಾಕಿದ್ಯಾ? ಹೇಳಲ್ಲ. ನಾನ್ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಿನಗೆ ಕೈ ಮುಗಿತೀನಿ, ಬಾಗಿಲು ತೆಗಿ. ತೆಗಿಯಲ್ಲ ಅಂತ ಹೇಳ್ದೆ ತಾನೇ? ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಇವಾಗ್ಲೇ ಇಲ್ಲಿ ಕರೆಸ್ತೀನಿ. ನಿನ್ನ ಫೋನ್ ನನ್ನ ಹತ್ರ ಇದ್ದಾಗ ನೀನ್ ಹೇಗ್ ಫೋನ್ ಮಾಡ್ತೀಯ? ನನ್ ಫೋನ್ ನೀನ್ ಯಾಕೆ ತಗೊಂಡೆ? ಮರ್ಯಾದೆ ವಾಪಸ್ ಕೊಡು. ನಿನ್ ಫೋನ್ ನ ಸ್ವಿಚ್ ಆಫ್ ಮಾಡಿದ್ದೀನಿ, ನಾನ್ ಕೊಡಲ್ಲ. ಅಷ್ಟಕ್ಕೂ ಯಾಕೆ ಹೀಗ್ ಮಾಡ್ತಿದ್ಯೋ? ನೀನು ನಿನ್ನ ಮನೇಲೆ 4 ಗಂಟೆ ಬಂದಿಯಾಗಿರ್ಬೇಕು. ಆಮೇಲೇನೆ ನಿನ್ನ ಫೋನು ಸ್ವಿಚ್ ಆನ್ ಆಗುತ್ತೆ.
ಡೋರ್ಸ್ ಕೂಡ ಓಪನ್ ಆಗುತ್ತೆ. ಅನುಷಾ ಅಕ್ಕ, ರಂಜಿತಾ ಅತ್ತೆ, ಅಣ್ಣ. ಏಯ್ ಕಿರ್ಚಿದೆ ಅಂದ್ರೆ ಒಳಗಡೆ ಬಂದು ಚುಚ್ಚಿ ಬಿಡ್ತೀನಿ. ನಿನ್ನ ಸಾವಿನ ನರಳಾಟ ಕೂಡ ಯಾರಿಗೂ ಕೇಳಿಸೋದಿಲ್ಲ. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಇವಾಗ ನಾನು ಹೇಗೆ ಹೊರಗಡೆ ಹೋಗೋದು? ಅಮ್ಮನವ್ರ ಹತ್ರ ಹೋಗ್ತಾ ಇದ್ದೀನಿ. ನಿಹಾರಿಕಾ ಕಾಮಾಗೆ ಇದ್ದಾಳಲ್ಲ, ನಿಹಾರಿಕಾ ಪ್ಲಾನ್ ಏನೋ ಅರ್ಥ ಆಗ್ತಾ ಇಲ್ಲ. ನಿಹಾರಿಕಾ ಕಳ್ಸಿದ್ಲು. ಮ್ಯಾಟರ್ ರೆಡಿ ಆಯ್ತಾ? ಆಗ್ತಾ ಇದೆ. ಬೇಗ ಬಾ, ಎಲ್ಲರೂ ಅಮ್ಮನವ್ರ ಹತ್ರ ಸೇರಿದ್ದಾರೆ. ವೇದವತಿಯವರೇ, ಪ್ರತಿ ವರ್ಷ ನೀವು ನೈವೇದ್ಯ ಎತ್ಕೊ ಬರ್ತಿದ್ರಿ. ಈ ವರ್ಷ ಏನಾದರೂ ಪ್ರತ್ಯೇಕವಾಗಿ ಅಮ್ಮನವ್ರ ಹತ್ರ ಹೇಳ್ಕೊಳ್ಳೋದೇನಾದರೂ ಇದೆಯಾ? ಇದೇ ಪುರೋಹಿತ್ರೆ, ಹೋದ ವರ್ಷಕ್ಕಿಂತ ಈ ವರ್ಷ ನಮಗೆ ತುಂಬ ಪ್ರತ್ಯೇಕವಾಗಿದೆ. ಬರೋ 6ನೇ ತಾರೀಕು ನನ್ನ ಸೋದರ ಸೊಸೆ ಅವನಿಗೆ ಈ ವಿಕಾಸ್ ಜೊತೆ, ನಿಹಾರಿಕಂಗೆ ನನ್ನ ಮಗ ಶ್ರೀಕರ್ ಜೊತೆ ಮದುವೆ ನಡೀತಿದೆ. ಎರಡೂ ಜೋಡಿಗಳ 2 ಮದುವೆಗಳು ಯಾವ ಸಮಸ್ಯೆನೂ ಇಲ್ಲದೆ ನಾವು ಅನ್ಕೊಂಡ ಹಾಗೆ ಕಣ್ಣಿಗೆ ಹಬ್ಬದ ಹಾಗೆ ನಡಿಬೇಕು. ಈ ಇಬ್ರು ಹೆಣ್ಮಕ್ಳಿಗೂ ಅಮ್ಮನವ್ರ ಆಶೀರ್ವಾದ ಸಿಗ್ಬೇಕು ಪುರೋಹಿತ್ರೆ. ತುಂಬಾ ವರ್ಷಗಳ ನಂತರ ನಮ್ಮ ಮನೆಗೆ ಸಂಬಂಧಪಟ್ಟಾಗೆ 2 ದೊಡ್ಡ ಶುಭ ಕಾರ್ಯಗಳಿವು. ಏನಾದರೂ ಪ್ರತ್ಯೇಕವಾಗಿ ಪೂಜೆ ಮಾಡಬೇಕು ಅಂದ್ರೆ ಹೇಳಿ, ಮಾಡಿಸೋಣ. ನೀವು ಕೇಳಿದಾಗೇನೆ ವಧುಗಳಿಬ್ರು ಪ್ರತ್ಯೇಕ ಪೂಜೆ ಮಾಡಬೇಕಾಗುತ್ತೆ. ಪೂಜಾರ್ರೆ, ಅವನಿ ನಿಹಾರಿಕಾ ಇಬ್ರಿಗೂ ಭಕ್ತಿ ತುಂಬಾ ಜಾಸ್ತಿ. ನೀವ್ ಯಾವುದೇ ಪೂಜೆ ಮಾಡು ಅಂದ್ರೂ ಮಾಡ್ಬಿಡ್ತಾರೆ. ಹೌದು ಪೂಜಾರೆ, ಗಂಡ ಆಗ್ತಿರೋರ್ಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ನಿಯಮ ನಿಷ್ಠೆಯಿಂದ ಎಲ್ಲದನ್ನೂ ಮಾಡ್ತಾರೆ. ನೋಡಿಯಮ್ಮ, ಅಲ್ಲಿ ಕಾಣಿಸೋ ಮರದ ಹತ್ರ ಅಮ್ಮನವರಿಗೆ ಸಂಬಂಧಿಸಿರೋ ಮಹಿಮೆ ಇದೆ. ನೀವಿಬ್ರು ಅಮ್ಮನವ್ರ ಸುತ್ತ 9 ಪ್ರದಕ್ಷಿಣೆ ಹಾಕಬೇಕು. ವಾಪಸ್ ಬಂದು ನೈವೇದ್ಯ ಇಲ್ಲಿಡಬೇಕು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಅಮ್ಮ, 9 ಪ್ರದಕ್ಷಿಣೆ ಪೂರ್ತಿ ಮಾಡಿ ವಾಪಸ್ ಇಲ್ಲಿಗೆ ಬರೋದ್ರೊಳಗೆ ನೈವೇದ್ಯನ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರ್ದು. ಹಾಗೆ ಇಟ್ರೆ ಪೂಜೆಗೆ ಭಂಗ ಆದಾಗೆ. ನಮ್ ನಿಹಾರಿಕಾ ಪೂಜೆಯಲ್ಲಿ ವ್ರತದಲ್ಲಿ ಮೊದ್ಲು ಹಾಗ್ ಮಾಡಲ್ಲ ಬಿಡಿ. ವಿಜಯವಂತಳಾಗಿ ಪ್ರದಕ್ಷಿಣೆನ ಪೂರ್ತಿ ಮಾಡೇ ಬರ್ತಾಳೆ. ಅವನಿ ಮೇಲೆ ನನಗ್ ಸ್ವಲ್ಪ ಅನುಮಾನ. ವಸಂತ ಅವರೇ, ಹಾಗೆ ಅಪಶಕುನ ಮಾತಾಡಬೇಡಿ. ಇಬ್ರು ವಿಜಯದ ಜೊತೆಗೆ ವಾಪಸ್ ಬರ್ತೀವಿ. ಇನ್ನು ಹೊರಡಿ ಅಮ್ಮ. ಸ್ವಲ್ಪ ಇರಿಮ್ಮ.
ಪೂಜಾರ್ರೆ, ಪ್ರತ್ಯೇಕ ಪೂಜೆ ಮಾಡೋರ್ ಕಾಲಿಗೆ ಅರಿಶಿಣ ಹಚ್ಚೋದು ಪದ್ಧತಿ ಅಲ್ವಾ? ಹೌದಮ್ಮ, ನಾನು ಮರ್ತುಬಿಟ್ಟೆ. ಇಬ್ರು ಕಾಲಿಗೂ ಅರಿಶಿನ ಹಚ್ಚಿ. ಅರಿಶಿನ ಹಚ್ಚಾದ್ಮೇಲೆ ಇಬ್ರು ಹೋಗಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಇನ್ನು ಹೊರಡಿ ಅಮ್ಮ. ಅಕ್ಕ ನನಗ್ ಜೊತೆಯಾಗಿರ್ತಿದ್ಲು, ಇನ್ನೂ ಬಂದಿಲ್ವಲ್ಲ? ಅಣ್ಣ, ಬಾಗಿಲು ತೆಗಿರಿ ಅಣ್ಣ. ನಾನು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ನಿಮಗ್ ಕೈ ಮುಗಿತೀನಿ, ತೆಗಿರಿ ಅಣ್ಣ, ತೆಗಿರಿ ಅಣ್ಣ. ಹೊರಗಡೆಯಿಂದ ಚಿಲಕ ಯಾರು ಹಾಕಿದ್ರು ಬಂಗಾರ? ಯಾರನ್ನು ಹುಡುಕ್ತಾ ಇದೆಯಾ ಬಂಗಾರ? ಏಯ್, ಕೇಳ್ತಾ ಇದ್ರೆ ಉತ್ತರ ಯಾಕೆ ಹೇಳ್ತಿಲ್ಲ? ಯಾರು ರೌಡಿ ನನ್ ಕೂಡ ಹಾಕಿದ್ದ. ಒಂದ್ 4 ಗಂಟೆ ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಎಷ್ಟು ಬೇಡ್ಕೊಂಡ್ರು ತೆಗಿಲಿಲ್ಲ. ಯಾರವನು? ನನ್ಗೇನ್ ಗೊತ್ತು. ಮನೇಲಿ ಇರ್ಬೇಕಾಗಿರೋ ಒಂದ್ ಮುಖ್ಯವಾದ ವಸ್ತು ಕಾಣಿಸ್ತಿಲ್ಲ. ನೀನೇನಾದ್ರೂ ತಗೊಂಡ್ಯಾ? ಒಳಗಡೆ ಪೆಟ್ಟಿಗೆಲ್ ಬಚ್ಚಿಟ್ಟಿರೋ ಬಂಗಾರದ ಬಿಸ್ಕೆಟಾ? ಇಲ್ಲ ಅಂದ್ರೆ ಟ್ರಂಕ್ ಒಳಗಡೆ ಬಚ್ಚಿಟ್ಟಿರೋ ವಜ್ರಾನ? ಯಾವ್ದು ಹೋಯ್ತು? ಅಷ್ಟು ತಮಾಷೆ ಆಗಿದ್ಯಾ ನಿನಗೆ? ನೀನ್ ಕೇಳಿದ ಹಾಗೆ ಇದೆ. ಮತ್ತೆ ನೀನ್ ಬೀರೋಲಿರೋ ಸರ್ಟಿಫಿಕೇಟ್ ತಗೊಂಡಿದ್ಯಾ? ಯಾವ ಸರ್ಟಿಫಿಕೇಟು? ಅವನಿ ಶ್ರೀಕರ್ ಮದ್ವೆ ಸರ್ಟಿಫಿಕೇಟು. ಓ, ಅದಾ? ತಗೊಂಡಿದ್ದೀನಿ. ಯಾಕೆ ತಗೊಂಡೆ? ಅದ್ರ ಜೊತೆ ನಿಂಗೇನ್ ಕೆಲ್ಸ? ನನಗೆ ಅಗತ್ಯ ಇದ್ದು ತಗೊಂಡು, ಅಗತ್ಯ ಬರುತ್ತೆ ಅಂತ ತಗೊಂಡು, ಅದಾಮೇಲಿನ ವಿಷಯ. ಈಗ ಅದರಿಂದ ನಿನಗೇನಾಗಬೇಕು? ಆ ಸರ್ಟಿಫಿಕೇಟ್ ಇಂದ ಅವನಿ ಜೀವನ ಉಳಿಯುತ್ತೆ. ಹೌದಾ? ಹಾಗಾದ್ರೆ ಅದ್ರ ರೇಟು ತುಂಬಾ ಜಾಸ್ತಿ ಇರುತ್ತೆ. ಒಂದು ಸರ್ಟಿಫಿಕೇಟು ಒಂದು ಹೆಣ್ಣಿನ ಜೀವನ ಉಳಿಯುತ್ತೆ ಅನ್ನೋದ್ರೆ ಅದು ಚಿಕ್ಕ ವಿಷಯನ ಹೇಳು. ಮರ್ಯಾದೆ ಕೊಟ್ಬಿಡು, ನಿನ್ ಕಾಲಿಗೆ ಬೀಳ್ತೀನಿ. ಮರ್ಯಾದೆಯಿಂದನೇ ಹೂವಲ್ಲಿಟ್ಟು ಕೊಡ್ತೀನಿ. ಅದಕ್ಕೂ ಮುಂಚೆ ನೀನು ಅಷ್ಟೋ ಇಷ್ಟೋ ಕೊಡಬೇಕು. ಒಂದು 5,000 ಇದ್ರೆ ಕೊಡು. ನೀನ್ ಬದಲಾಗೋದೇ ಇಲ್ವಾ? ನಾನಿನ್ನು ಬದಲಾಗ್ತೀನಿ ಅಂತ ಕಾಯ್ತಿದ್ಯಾ? ನನ್ನ ಹತ್ರ ಇವಾಗ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ಬೇಕಂದ್ರೆ ಸಾಲ ಮಾಡಿ ಆಮೇಲೆ ಕೊಡ್ತೀನಿ. ಮೊದಲು ಆ ಸರ್ಟಿಫಿಕೇಟ್ ಕೊಡು. ಹಾಗಾದ್ರೆ ಒಂದು ಸಲಹೆ ಕೊಡ್ತೀನಿ, ಅದನ್ನ ಮಾಡು. ಸರ್ಟಿಫಿಕೇಟ್ ಕೊಡ್ತೀನಿ. ಏನ್ ಮಾಡ್ಬೇಕು?